ನಾನು ಒಪ್ಪಿಸ್ತೀನಿ ಮಾವ. ಅಲ್ಲಮ್ಮ, ಅವನಿಗೆ ಅವಂದೇ ಕೆಲಸಗಳಿರುತ್ತೆ, ಜೊತೆಗೆ ಲಕ್ಕಿ ಮೇಲೆ ಆಡೋದಕ್ಕೆ ಅವನು ಒಪ್ಕೋಬೇಕಲ್ಲಮ್ಮ. ಈಗ ಅವನು ಆಡ್ತೀನಿ ಅಂದ್ರೆ ನೀವು ಆಡಿಸ್ತೀರಾ ಅಲ್ವಾ? ಖಂಡಿತ ಬರಲಿ, ನನಗೂ ಖುಷಿನೇ. ಮಾವ, ಅವನ್ನ ಒಪ್ಸೋ ಜವಾಬ್ದಾರಿ ನಂದು. ಈಗೇನು ಎಲ್ರು ಸಿಕ್ಕಿದ್ರಲ್ಲ, ಬನ್ನಿ ತಿಂಡಿ ತಿನ್ನೋರಂತೆ. ಅಡಿ. ಹಲೋ, ಹೇಳಕ್ಕ, ಅಪರೂಪಕ್ಕೆ ಕಾಲ್ ಮಾಡ್ಬಿಟ್ಟಿದ್ಯಾ? ಯಾಕೆ ಇಷ್ಟು ದಿನ ಮಾಡಿರ್ಲಿಲ್ಲ? ನನ್ನ ಮೇಲೆ ಸಿಟ್ಟಾ? ಹಾಗೇನಿಲ್ಲ ಕಣೋ, ಹಾಸ್ಪಿಟ್ಲಲ್ಲಿ ಇದ್ದಾಗ ಬಿಲ್ಲೆಲ್ಲ ಕಟ್ಟಿ ಅಷ್ಟೊಂದು ಸಹಾಯ ಮಾಡಿದ್ಯಾ, ಅದನ್ನೆಲ್ಲ ಮರೆಯಕ್ಕಾಗತ್ತಾ? ಏನೇ ಅಕ್ಕ ಹೀಗೆ ಹೇಳ್ತಿದ್ಯಾ? ನಿನಗೆ ಹೇಗೆ ಅತ್ತೆ ಮಾವನೋ ನನಗೂ ಹಾಗೇನೆ. ಅದು ಅಲ್ದಲೆ ನರಸಿಂಹ ಮಾವ ಅಪ್ಪನ ಬೆಸ್ಟ್ ಫ್ರೆಂಡು, ಅವ್ರಿಗೆ ಇಷ್ಟು ಮಾಡೋಕ್ಕಾಗಲ್ವಾ? ನೀನಾದ್ರೂ ಅರ್ಥ ಮಾಡ್ಕೊಂಡಿದ್ಯಲ್ಲ, ಅದೇ ಖುಷಿ. ಈಗ ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕು ಕಣೋ. ಸಹಾಯ ಅಂತ ಎಲ್ಲ ಹೇಳ್ಬೇಡ, ನಿನಗೆ ಏನ್ ಬೇಕು ಹೇಳು, ನಾನು ಮಾಡ್ತೀನಿ. ಹೊಸ ಮನೆಗೆ ಏನಾದ್ರು ಬೇಕಿತ್ತಾ? ಇಲ್ಲ, ಮನೆಗ್ ಬೇಕಾಗಿರೋದೆಲ್ಲ ತಂದಿಟ್ಕೊಂಡಿದೀವಿ, ಎಲ್ಲ ನಾನು ನೋಡ್ಕೋತಿದ್ದೀನಿ. ವಿಷಯ ಏನಂತಂದ್ರೆ, ಮಾವ ಒಂದು ಹೊಸ ಕಬಡ್ಡಿ ಟೀಮ್ ಶುರು ಮಾಡ್ತಿದ್ದಾರೆ, ಅದಕ್ಕೆ ಪ್ಲೇಯರ್ಸ್ ಹುಡುಕ್ತಿದ್ದಾರೆ. ನೀನು ಆ ಟೀಮಲ್ಲಿ ಆಡ್ಬೇಕಲ್ಲ. ನರಸಿಂಹ ಅವನ ಟೀಮಲ್ಲಿ ನಾನು ಆಡೋದಾ? ಅದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ ಹೇಳು? ಆದ್ರೆ ಅವ್ರು ನನ್ನನ್ನು ಸೇರಿಸ್ಕೊಬೇಕಲ್ಲ. ನಾನ್ ನೋಡಿದ್ರೆ ಅಷ್ಟೊಂದು ಆಡೋ ಪ್ಲೇಯರೇ ಅಲ್ಲ. ಅದೆಲ್ಲ ನೀನ್ ಯೋಚನೆ ಮಾಡ್ಬೇಡ, ಮಾವ ನಿನಗೆ ಟ್ರೈನಿಂಗ್ ಕೊಟ್ಟು ನೀನ್ ಚೆನ್ನಾಗ್ ಆಡೋ ತರ ಮಾಡ್ತಾರೆ. ಸರಿ ಕಣೆ, ಈ ನೆಪದಲ್ಲಾದ್ರೂ ನಾನು ಕಬಡ್ಡಿ ಚೆನ್ನಾಗಿ ಕಲಿತೀನಿ ಅಂದ್ರೆ ಯಾಕೆ ಬೇಡ ಅನ್ಲಿ ಹೇಳು? ಯಾವಾಗ ಮ್ಯಾಚು? ಮ್ಯಾಚ್ ಇರೋದು ಮುಂದಿನ ವಾರ. ಯಾರ ಮೇಲೆ? ಲಕ್ಕಿ ಅವ್ರ ಟೀಮು. ಪಾವನ್ ಟೀಮಾ? ಏನೇ ಹೇಳ್ತಿದ್ಯಾ? ಹೌದು ಕಣೋ, ಊರಲ್ಲೆಲ್ಲ ಸುದ್ದಿ ಆಗಿದೆ, ನಿನಗ್ ಗೊತ್ತಿಲ್ವಾ? ಈ ಥರ ಎಲ್ಲ ಮಾತಾಡ್ತಾ ಇದ್ರು ಅಂತ ಗೊತ್ತಿತ್ತು, ಆದ್ರೆ ನೀನೇ ಹೇಳ್ದಲೆ ಮಾವ ಈ ಮ್ಯಾಚ್ ಆಡಲ್ಲ, ಫೆಡರೇಷನ್ಗೆ ಹೋಗಿ ಹೇಳ್ತಾರೆ ಅಂತ. ಹೌದು ಕಣೋ, ಅವ್ರು ಅದನ್ನ ಹೇಳೋದಕ್ಕೆ ಹೋಗಿದ್ದು, ಆದ್ರೆ ಅಲ್ಲಿ ಇನ್ನೇನೋ ಆಗಿ ಮ್ಯಾಚ್ ಆಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಇವಾಗ ಮ್ಯಾಚ್ ನಡಿಲೇಬೇಕು, ಅವ್ರ ಟೀಮಲ್ಲಿ ನೀನು ಆಡಬೇಕು. ಮಾವನ್ ಟೀಮಲ್ಲಿ ಆಡೋಕ್ಕೆ ನನಗೆ ಯಾವ ಸಮಸ್ಯೆನೂ ಇಲ್ಲ, ಆದರೆ ಬಾವನ್ ವಿರುದ್ಧ ಆಡಬೇಕಲ್ಲ. ಬಾವ ಏನು ಅನ್ಕೊಂತಾರೆ ಹೇಳು? ನೋಡು, ನೀನೊಂದು ಆಟಗಾರನಾಗ ಆಡೋ, ಲಕ್ಕಿಯವ್ರು ಹಾಗೇನೂ ಅನ್ಕೊಳ್ಳಲ್ಲ. ಹಾಗೆ ಅನ್ಕೊಳ್ಳೋದಿದ್ರೆ ಅವ್ರ ಅಪ್ಪನ ಮುಂದೆ ಆಡ್ತಿದ್ರೆ ಹೇಳು? ಅದೇ ಬೇರೆ ವಿಷಯ ಕಣೆ, ಅವರೆಲ್ಲ ಒಂದೇ ಮನೆಯವರು. ಇವತ್ತು ಸಮಸ್ಯೆ ಇದೆ, ನಾಳೆ ಸರಿ ಹೋಗುತ್ತೆ. ಆದ್ರೆ ನನ್ನ ವಿಷಯ ಹಾಗಲ್ಲ, ಕೊನೆವರೆಗೂ ನಾನು ಹೀಗೆ ಮಾಡಿದೆ ಅಂತ ಮಾತು ಉಳ್ಕೊಳುತ್ತೆ. ಪ್ಲೀಸ್ ಬೇಡ ಕಣೆ. ಇಲ್ಲ ಕಣೋ, ಮಾವ ಟೀಮ್ ಕಟ್ಟೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ನೋಡು, ನೀನ್ ಸಹಾಯ ಮಾಡ್ತೀಯ ಅಂತ ಹೇಳಿದ್ಯಾ ತಾನೆ, ಇದೇ ಒಂದು ಅವಕಾಶ ಅನ್ಕೊಂಡು ಪ್ಲೀಸ್ ಸಹಾಯ ಮಾಡು. ಲಕ್ಕಿಯವ್ರಿಗೆ ಇದನ್ನ ಮುಂದೆ ಅರ್ಥ ಮಾಡಿಸಿದ್ರಾಯ್ತು, ಅವ್ರು ಅರ್ಥ ಮಾಡ್ಕೋತಾರೆ. ಆದ್ರೆ ಸದ್ಯದ ಪರಿಸ್ಥಿತಿಲಂತೂ ಮಾವ ಇಷ್ಟೊಂದು ಕಷ್ಟಪಡ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ. ನೀನಿಷ್ಟು ಕೇಳ್ಕೊಂತಿದ್ಯಾ ಅಂತ ನಾನು ಒಪ್ಕೊಂತೀನಿ, ಆದ್ರೆ ನಾಳೆ ದಿನ ಏನಾದರೂ ಭಾವ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೆ ನೀನೇ ಸರಿಪಡಿಸ್ಬೇಕು. ನೋಡು, ನಾನು ಇದನ್ನೆಲ್ಲ ಸರಿಪಡಿಸ್ತೀನಿ ಅನ್ನೋ ನಂಬಿಕೆ ನಿನ್ಗಿದೆ ತಾನೆ? ಹ್ಞೂ, ನೀನು ಮಾಡ್ತೀಯ ಅನ್ನೋ ನಂಬಿಕೆ ಇದೆ. ಮತ್ತೆ ಯಾಕೆ ಯೋಚನೆ ಮಾಡ್ತೀಯಾ ಹೇಳು? ನಾಳೆಯಿಂದ ಪ್ರಾಕ್ಟೀಸಿಗೆ ಬಾ. ಸರಿ ಕಣೆ, ನೀನು ಇಷ್ಟು ಹೇಳಿದ್ಮೇಲೆ ನಾನು ಇನ್ನೇನು ಯೋಚನೆ ಮಾಡಲಿ. ಬರ್ತೀನಿ. ಥ್ಯಾಂಕ್ ಯು ಕಣೋ ಸುಬ್ಬ. ಥ್ಯಾಂಕ್ಸ್ ನಾನು ನಿನಗೆ ಹೇಳಬೇಕು. ನರಸಿಂಹ ಅವನ ಜೊತೆ ಆಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ಯಾ. ಆದ್ರೆ ಗೀದ್ರೆ ಅಂತೇನು ಯೋಚನೆ ಮಾಡಬೇಡ, ಗೆಲ್ತೀನಿ ಅನ್ನೋ ಮನೋಭಾವ ಇಟ್ಕೊಂಬ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಕಣೆ. ಸರಿ. ಈಗ ಲಾಂಗ್ ಬ್ರೀತಿಂಗ್ ಎಲ್ಲರೂ ಎಷ್ಟೆಷ್ಟೊತ್ತು ಬ್ರೀತ್ ಹಿಡಿತೀರಾ ಅಂತ. ಅದು ಕವರಾಗಿ ನೋಡ್ಕೋ. ಬಾಬಾ, ಓ ಏನೋ ಸುಬ್ಬಾ, ಅಪರೂಪಕ್ಕೆ ಬಂದಿದ್ಯಾ? ಪ್ರಾಕ್ಟೀಸ್ ನೋಡಕ್ ಬಂದ? ಹೇಗೆ ನಡೀತಿದೆ ಬಾಬಾ ಪ್ರಾಕ್ಟೀಸು? ನಮ್ದು ಗೊತ್ತಲ್ಲ, ಮಾಮೂಲಿ ಚಿಂದಿ. ನರಸಿಂಹ ಅವನ ಮೇಲೆ ಮ್ಯಾಚ್ ಆಡ್ತಿದ್ದೀರಂತೆ. ನಿಮ್ಮೂರ್ಗೂ ವಿಷಯ ಬಂತ?
ಹೋಗ್ಲಿ ಬಿಡು, ಮ್ಯಾಚಿಗೆ ಬಂದ್ಬಿಡು. ನಿಮ್ಮ ಊರವ್ರನ್ನೂ ಕರ್ಕೊಂಬ. ಎಲ್ರು ಬರ್ತಾರೆ ಬಿಡಿ ಬಾವ, ನಾನು ಆಡ್ತಾ ಇದ್ದೀನಲ್ಲ. ಏನು, ನೀನು ಆಡ್ತಾ ಇದ್ಯಾ? ನಮ್ಮ ಟೀಮಲ್ಲಿ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ ಕಣೋ. ಮುಂಚೆನೇ ಹೇಳ್ಬೇಕು ತಾನೆ ಇಂಟ್ರೆಸ್ಟ್ ಇದೆ ಅಂತ. ಆಡಿಸ್ತಾ ಇದ್ದೆ. ಬಾವ, ಅದು ನರಸಿಂಹವನ್ ಟೀಮಲ್ಲಿ ಆಡ್ತಿದ್ದೀನಿ. ಏನ ಸುಬ್ಬ, ಚಿಕ್ಕಪ್ಪನ ಟೀಮಿಗೆ ಆಡ್ತಾ ಇದೀಯಾ? ತಪ್ಪು ತಿಳ್ಕೊಬೇಡಿ ಬಾವ. ಕರೆಕ್ಟಾಗೇ ತಿಳ್ಕೊಂಡಿದ್ದೀನಿ. ನಿಮ್ಮ ಅಕ್ಕ ಅವ್ರ ಪರ, ನೀನು ನಿಮ್ಮ ಅಕ್ಕನ ಪರ. ಇರ್ಲಿ ಬಿಡು, ಎಲ್ಲ ಒಂದೇ ಪಾರ್ಟಿ. ಮರ್ತೋಗಿತ್ತು ನನಗೆ. ಇಲ್ಲ ಬಾವ, ಅದು ಒಪ್ಕೊಳ್ಳೋ ಪರಿಸ್ಥಿತಿ ಆಗಿತ್ತು. ಏನ್ ಮಾಡ್ಲಿ ಅದಕ್ಕೆ. ಲಕ್ಕೆ, ಆಟನ ಆಟದ ಥರ ತಗೋ, ನೀನು ಪರ್ಸ್ನಲ್ ಆಗಿ ತಗೋತೀಯಲ್ಲ. ನಾನೇನು ಹೇಳ್ಬೇಕು ಆಟದಲ್ಲಿ ಹೇಳ್ತೀನಿ. ಏ ಸುಬ್ಬು, ನಿನಗೆ ಲಕ್ಕಿ ಬಗ್ಗೆ ಗೊತ್ತಲ್ವಾ? ಒಂದು ಸ್ವಲ್ಪ ಹಾಗೇನೆ, ನೀನೇನು ಬೇಜಾರಾಗಬೇಡ, ಸರಿನಾ? ನೋಡಲಿ, ಚಿಕ್ಕಪ್ಪ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಹೋಗು ಹೋಗೋ, ಪ್ರಾಕ್ಟೀಸ್ ಮಾಡೋ. ಚೆನ್ನಾಗಿ ಆಡು ಬಾಮೈದಾ. ಗುಡ್ ಲಕ್. ಮಾವ, ಏನ ಸುಬ್ಬಾ? ಸಾರಿ ಮಾವ, ಸ್ವಲ್ಪ ಲೇಟ್ ಆಯ್ತು. ಅಕ್ಕ ಕಾಲ್ ಮಾಡಿ ಗ್ರೌಂಡಿಗೆ ಬರಕ್ ಹೇಳಿದ್ಲು. ಹಾ, ನಿನ್ನ ಆಟಕ್ಕೆ ಸೇರಿಸ್ಕೊ ಅಂತ ಹೇಳಿದ್ಲು. ನಿನಗೆ ಇಷ್ಟ ಇದೆ ತಾನೆ? ಇಷ್ಟ ಇದೆ ಮಾವ. ಅಲ್ಲ, ಅಕ್ಕ ಹೇಳಿದ್ಲು ಅಂತ ಬರ್ತಾ ಇದೆಯೋ ಅಥವಾ ನಿಜವಾಗ್ಲೂ ನಿನಗೆ ಇಷ್ಟ ಇದೆಯೋ? ಇಲ್ಲ ಮಾವ, ನನಗೆ ಇಷ್ಟ ಇದೆ. ಮುಂಚೆಯಿಂದಾನೇ ಇಷ್ಟ ಇತ್ತು. ಆಫೀಸಿಗೆ ಹೋಗ್ತಿದ್ನಲ್ಲ, ಟೈಮ್ ಸೆಟ್ ಆಗ್ತಿರ್ಲಿಲ್ಲ ಅಷ್ಟೇ. ಮಾವ, ಅದು ಆಡ್ ತುಂಬಾ ದಿನ ಆಗೋಗಿತ್ತು, ಅದರಿಂದ ಪ್ರಾಕ್ಟೀಸ್ ತಪ್ಪೋಗಿದೆ. ಮಾಡೋಣ, ಪ್ರಾಕ್ಟೀಸ್ ತಾನೇ ಮಾಡ್ತಾ ಇದ್ದೀವಿ ಈಗ, ಮಾಡೋಣ. ಸುಬ್ಬು, ನಾವು ಯಾರ ಮೇಲೆ ಮ್ಯಾಚ್ ಆಡ್ತಾ ಇದ್ದೀವಿ ಅಂತ ಗೊತ್ತಲ್ಲ? ಗೊತ್ತು ಮಾವ, ಆಟ ಅಷ್ಟೇ ಅಲ್ವಾ, ಆಡೋಣ. ಗುಡ್, ಅದು ಬಾ ಜಾಯ್ನ್ ಆಗು. ರೆಡಿ, 1 ಇದು ಮಾಡಿ. ಈ ಕಡೆದು, ಆಮೇಲೆ 2 3 ಫುಲ್ ಬೆಂಡ್ ಆಗಬೇಕು. ಮಾಡಿ ಮಾಡಿ, 3ನೇದು. 4 5 ದತ್ತಣ್ಣ, ಏನೋ ಇದು ಮುದುಕರೆಲ್ಲ ಬಂದಿದ್ದಾರೆ. ಹೇ, ಅವರೆಲ್ಲ ಹಳೆ ಪ್ಲೇಯರ್ಸ್ ಕಣೋ. ಅವಾಗ ಆ ಕಾಲದಲ್ಲಿ ಚಿಕ್ಕಪ್ಪನ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಅವರೇ ಇವರೆಲ್ಲ. ಅವ್ರಿಗೆ ಎನ್ಕರೇಜ್ ಮಾಡಕ್ ಬಂದಿದ್ದಾರೆ ಅನ್ಸುತ್ತೆ. ಎನ್ಕರೇಜ್ ಮಾಡಕ್ ಬಂದ್ರೆ ಪ್ರಾಕ್ಟೀಸ್ ಏನಕ್ಕೆ ಮಾಡ್ತಾ ಇದ್ದಾರೆ? ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಟೀಮ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಂದ್ರೆ ನಮ್ಮ ಆಪೋಸಿಟ್ ಟೀಮು ಇವರೇನಾ? ಮುದುಕರು ಏನ್ರು ಆಡ್ತಾರೆ. ಬಾ ಹೋಗೋಣ. 1 2 ಇಟ್ಕೊಳ್ಳಿ. 1 2 3 ಹೋಲ್ಡ್ ಮಾಡಿ, 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 ಹೋಲ್ಡ್ ಮಾಡಿ. ರಿಲೀಸ್. 1 2 3 ಇನ್ನೊಂದ್ಸಲ. 1 2 3 ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ. ರಿಲೀಸ್. ಕಳ್ಸೇಗೌಡ, ಮಾಡು ಅದನ್ನ. ನೋಡು, ತಗೋ ತಗೋ. ಹೇಯ್, ಸುಮ್ಮನೆ ವಾರ್ಮ್ ಅಪ್ ಮಾಡ್ರೋ. ಮಾಡು, ಇನ್ನೊಂದ್ಸಲ ಮಾಡು. ನರಸಿಂಹಣ್ಣ, ಮಗಕಾಲ ಹೊಟ್ಟೆ ಬಾರ. ಯಂಗೆಸ್ಟ್ ಪ್ಲೇಯರ್ಸ್ ಆಫ್ ಸಂಪಿಗೆ ದಿಬ್ಬ.
ಸೋಲ್ಜರ್ಸ್ ತರ ರೆಡಿ ಆಗ್ತಾ ಇದ್ದಾರೆ ಯುದ್ಧಕ್ಕೆ. ಏನ್ರ ವಯಸ್ಸಾದವರು ಅಂತ ನೋಡ್ ನಗ್ತಾ ಇದ್ದೀರಾ? ನಮ್ಮ ವಯಸ್ಸಿಗೆ ಬಂದಾಗ ನೀವೆಲ್ಲ ಹೆಂಗಾಗಿರ್ತೀರ ಅಂತ ಗೊತ್ತಾ? ಅವಾಗ ಹೇಗಿರ್ತೀವೋ ಗೊತ್ತಿಲ್ಲ, ಇವಾಗಂತೂ ಫಿಟ್ ಆಗಿದೀವಿ. ಶುದ್ಧವಾಗಿಲ್ದಿರೋ ಗಾಳಿ, ಸತ್ವ ಇಲ್ದಿರೋ ಊಟ ತಿನ್ಕೊಂಡು ಒಳ್ಳೆ ಫಾರಂ ಕೋಳಿ ತರ ಇದ್ದೀರಾ. ಇನ್ನೊಂದ್ 4 ವರ್ಷ ಕಳೀಲಿ, ನಮ್ಗಿಂತ ಅಧ್ವಾನವಾಗಿ ಕಾಣ್ತೀರಾ. ಅಲ್ಲಪ್ಪಲಕ್ಕೆ ನೀನು ಅವ್ರಂಗೆ ನಗ್ತಾ ಇದೆಯಲ್ಲ, ಒಬ್ಬ ಕಬಡ್ಡಿ ಆಟಗಾರನಾಗಿ ಆಟದ ಬಗ್ಗೆ ನಿನಗೆ ಗೌರವ ಇಲ್ವಾ? ನೀನು ಕಬಡ್ಡಿ ಚಾಂಪಿಯನ್ ಆಗಿರ್ಬೋದು, ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ ನರಸಿಂಹಣ್ಣ. ಕಳ್ಸೇಗೌಡ, ಸುಮ್ಮನೆ ವಾದ ಬೇಡ, ಬಾ ಪ್ರಾಕ್ಟೀಸ್ ಮಾಡ ಬಾ. ಅಲ್ಲ ನರಸಿಂಹಣ್ಣ, ನೋಡಿ ಹೇಗ್ ನಗ್ತಾ ಇದಾರೆ. ನೀವಿಲ್ಲ ಅಂದಿದ್ರೆ ಅವ್ನು ಈ ಸ್ಥಾನದಲ್ಲಿ ಇರಕ್ಕಾಯ್ತಿತ್ತ? ಹಲೋ ಹಲೋ ಹಲೋ, ಇಲ್ಲಿ ಯಾರನ್ನು ಬೆಳ್ಸಕ್ಕಾಗಲ್ಲ, ನಮಗ್ ನಾವೇ ಬೆಳಿಬೇಕು. ಏನು ಹಂಗಾದ್ರೆ ನೀನು ಹುಟ್ಟು ಬೆಳೆದ್ಬಿಟ್ಯಾ? ಇದಕ್ಕೆಲ್ಲ ಕಾರಣ ನಮ್ಮ ನರಸಿಂಹಣ್ಣ. ನೀನು ಇವ್ರ ಶಿಷ್ಯ ಆಗಿದ್ದಕ್ಕೆ ಇಷ್ಟು ಬೆಳೆದಿರೋದು. ಅವರು ನನ್ನ ಜೊತೆ ತುಂಬಾ ಜನ ಕಬಡ್ಡಿ ಹೇಳ್ಕೊಟ್ರಲ್ವಾ, ಅವರೆಲ್ಲ ಏನಾದ್ರು ನಂತರ ಚಾಂಪಿಯನ್ ಆದ್ರ? ಚಾಂಪಿಯನ್ ಆಗ್ಬೇಕನ್ನೋದು ನನ್ನಲ್ಲಿತ್ತು. ನನ್ನ ಟ್ಯಾಲೆಂಟ್ ಇಂದ ಇಲ್ಲಿ ತನಕ ಬಂದೆ. ಸಂಪಿಗೆ ದಿಬ್ಬದ ಹಳ್ಳಿಯಿಂದ ಸ್ಟೇಟ್ ಲೆವೆಲ್ ವರೆಗೂ ಹೋಗಿದ್ದೀನಿ ಅಂದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನೀನು ಕಷ್ಟಪಟ್ಟಿರ್ಬೋದು, ನಿನ್ನನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋದರೆ ಯಾರು? ಗುರು ತಾನೇ. ಕಳ್ಸೇಗೌಡ, ಯಾಕೆ ಸುಮ್ಮನೆ ಮಾತು? ನಡಿ ಬಾ ಈ ಕಡೆ. ನನ್ನನ್ನು ಯಾಕೆ ಕರ್ಕೊಂಡು ಹೋದ್ರು ಹೇಳಿ? ನನ್ನಲ್ಲಿ ಆ ಸ್ಪಾರ್ಕ್ ಇತ್ತು, ಅದಕ್ಕೆ ಕರ್ಕೊಂಡು ಹೋದ್ರು. ಇವ್ರಿಗೆ ಅಷ್ಟು ಟ್ಯಾಲೆಂಟ್ ಇದ್ದಿದ್ರೆ ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ಬೋದಿತ್ತು, ಆದ್ರೆ ಹೋಗಿಲ್ಲ. ಯಾಕೆ ಹೇಳಿ? ಅವ್ರಿಗೆ ಆ ಟ್ಯಾಲೆಂಟ್ ಇಲ್ಲ. ನಾನಿವತ್ತು ನ್ಯಾಷನಲ್ ಲೆವೆಲ್ ಆಡೋ ಕೆಪಾಸಿಟಿ ಇದೆ, ಆಡ್ತೀನಿ. ಏನಪ್ಪ ಲಕ್ಕಿ, ದೊಡ್ಡವ್ರನ್ನ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೀಯಾ? ವಯಸ್ಸಾದ ಮಾತ್ರಕ್ಕೆ ದೊಡ್ಡವರಾಗಲ್ಲ, ದೊಡ್ಡತನ ಇರಬೇಕು. ಅದು ಆಡೋ ಮಾತಲ್ಲಿದ್ರೆ ಸಾಕಾಗಲ್ಲ, ಮಾಡೋ ಕೆಲಸದಲ್ಲೂ ಇರಬೇಕು. ಲಕ್ಕಿ, ನೀನ್ ತುಂಬಾ ಅತಿಯಾಗಿ ಮಾತಾಡ್ತಾ ಇದೀಯಾ. ಅತಿಯಾಗಲ್ಲ, ಇರೋದೇ ಹೇಳ್ತಾ ಇರೋದು. ಅದಕ್ಕೆ ನೋಡು ಸುಮ್ಮನೆ ನಿಂತಿದ್ದಾರೆ. ನೋಡೋ, ನಾವು ಬಂದಿರೋದು ಪ್ರಾಕ್ಟೀಸ್ ಮಾಡೋಕೆ. ನಮ್ಮ ಪಡಿ ನಾವು ಪ್ರಾಕ್ಟೀಸ್ ಮಾಡೋಣ, ಅವ್ರ ಪಡಿ ಅವ್ರು ಮಾಡ್ತಾರೆ. ಅವರೇ ಕೆಣಕಿದ್ದು. ಅವ್ರ ಹತ್ರ ಮಾತಾಡ್ಸಕ್ಕೆ ನನ್ಗೇನು ಹುಚ್ಚ? ನಡಿ. ನಾನು ಹೇಳಿಲ್ವಾ, ಮಾತಿಗೆ ಮಾತು ಬೆಳೆಯುತ್ತಷ್ಟೇ. ಬನ್ನಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ಬಂದ್ರಾ? ಸುಸ್ತಾಗಿದ್ಯಾ? ರೀ, ಬಿಸಿ ನೀರು ಕಾದಿದೆ, ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿ. ಅಮ್ಮ, ದೇಹಕ್ಕಾಗಿರೋ ಆಯಾಸ ಅಲ್ಲ, ಮನ್ಸಿಗಾಗಿರೋ ಆಯಾಸ. ಯಾಕೆ, ಏನಾಯ್ತು? ಯಾರ ಹತ್ರ ಜಗಳ ಮಾಡ್ಕೊಂಡು ಬಂದ್ರಾ? ಜಗಳ ಏನ್ ಮಾಡಿಲ್ಲ, ಮಾತುಗಳನ್ನ ಕೇಳಿ ಮನ್ಸಿಗೆ ತುಂಬಾ ಬೇಜಾರಾಗಿದೆ. ಯಾವ ಮಾತು ಗೀತಾ? ಯಾರು ಏನಂದ್ರು? ಗೀತಾ, ಯಾಕೆ ಮಾವ? ಅಮ್ಮಂಗೂ ಗೊತ್ತಾಗ್ಲಿ ಬಿಡಿ. ಯಾಕೆ, ಏನಾಯ್ತು ಗೀತಾ? ಅಯ್ಯೋ, ಅವ್ನು ಚಿಕ್ಕ ಹುಡುಗ ಕಣೆ, ತಲೆಯಲ್ಲಿ ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಾನೆ, ಬಿಟ್ಬಿಡು. ಯಾರು, ಲಕ್ಕಿನಾ? ಏನಂದ ಅವನು?
ಮಾವ ಅವ್ರ ಟೀಮ್ ಜೊತೆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಲಕ್ಕಿ ಅವ್ರ ಟೀಮ್ನವರು ಅವ್ರನ್ನ ನೋಡಿ ಆಡ್ಕೊಂಡು ನಗ್ತಿದ್ರು. ಮಾತಿಗೆ ಮಾತು ಬೆಳೆದಿದೆ. ಅದಕ್ಕೆ ಲಕ್ಕಿ ಅವ್ರು ಎಲ್ರೆದುರುಗಡೆ ನನ್ನ ಯೋಗ್ಯತೆಯಿಂದ ನನ್ನ ಟ್ಯಾಲೆಂಟಿಂದ ಮಾತ್ರ ನಾನು ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿರೋದು, ನಿಮಗೂ ಆ ಟ್ಯಾಲೆಂಟ್ ಇದ್ರೆ ನೀವು ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗ್ಬೋದಿತ್ತಲ್ವಾ ಅಂತ ಕೇಳಿದ್ದಾರೆ. ಅದಕ್ಕೆ ಮಾವ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಂದ ಅವನು ಇನ್ನೇನು ಅವನೇ ಬೆಳೆದು ದೊಡ್ಡವನಾಗ್ಬಿಟ್ಟಿದಾನಂತ. ಹೋಗ್ಲಿ ಬಿಡೆ ಸುಮತಿ, ಬಿಸಿ ರಕ್ತ ಹಾಗನ್ಸಿರುತ್ತೆ ಅವನಿಗೆ. ಹಾಗಂತ ಸುಮ್ಮನೆ ಇರಕ್ಕಾಗತ್ತೇನ್ರಿ? ಬುದ್ಧಿ ಹೇಳ್ಬೇಕಲ್ವಾ? ಅವನೇನು ಚಿಕ್ಕ ಹುಡುಗನ, ಅವನಿಗೆ ಬುದ್ಧಿ ಹೇಳೋದಕ್ಕೆ ನಾವು. ಎರಡು ನೀವೇ ಹೇಳ್ರಿ, ನಾನು ಮಾತ್ರ ಸುಮ್ಮನೆ ಇರಲ್ಲ. ಸುಮತಿ, ನೀನೇನು ಮಾಡಬೇಡ, ಸುಮ್ಮನೆ ಇರು ಪ್ಲೀಸ್. ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ? ನಾನು ಮಾತಾಡ್ತೀನಿ ಅವನ ಹತ್ರ. ಅವನೆಲ್ಲೇ ನಿನ್ನ ಮಾತಿಗೆ ಸಿಗ್ತಾನೆ. ಯಾಕ್ರಿ ಸಿಗಲ್ಲ? ಗೀತಾ ಫೋನ್ ಮಾಡ್ಕೊಡು. ಫೋನ್ ಮಾಡ್ಕೊಡು ಅಂದೆ. ಏನೇ? ಗೀತಾ ಅಲ್ಲ, ನಾನು. ಓ, ನಿಮ್ಮ ಫೋನಿಂದ ಕಾಲ್ ಮಾಡಿದೆ ಪಿಕ್ ಮಾಡಲ್ಲ ಅಂತ ಅವ್ರ ಫೋನಿಂದ ಮಾಡಿದ್ದೀರಾ? ಹೌದು, ಮನ್ಸಿನಲ್ಲಿ ಕಲ್ಮಶ ಇರೋರು ಮಾತಾಡಕ್ ಹಿಂಜರಿತಾರೆ. ಅದಕ್ಕೆ ಚುರುಕು ಮುಟ್ಸೋಣ ಅಂತ ಫೋನ್ ಮಾಡಿದ್ದು. ಏನಂದೆ ನಿಮ್ಮ ಅಪ್ಪನಿಗೆ? ಅವ್ರಿಗೆ ಯೋಗ್ಯತೆ ಇಲ್ಲ ಅಂತನಾ? ಅವ್ರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡೋಕೆ ನಿನಗೆ ಯೋಗ್ಯತೆ ಇಲ್ಲ. ನಿಮ್ಮ ಯಜಮಾನ್ರೆ ಹೇಳಿದ್ರಾ ಫೋನ್ ಮಾಡಿ ಬೈ ಅವನಿಗೆ ಅಂತ? ಇವತ್ತು ನೀನು ಇಷ್ಟು ಎತ್ತರಕ್ಕೆ ಬೆಳೆದು ತಲೆ ಎತ್ತು ಮಾತಾಡೋದಕ್ಕೆ ನಿಮ್ಮ ಅಪ್ಪನೇ ಕಾರಣ. ಇದ್ರ ಹಿಂದೆ ಅವ್ರಿಗೆ ಶ್ರಮ ಇದೆ, ಕನಸಿದೆ, ತ್ಯಾಗ ಇದೆ. ಮರ್ತೋಯ್ತಲ್ಲ ನಿನಗೆಲ್ಲ ಅವ್ರು ಕಬಡ್ಡಿ ಹೇಳ್ಕೊಟ್ಟಿದ್ದು. ಅವ್ರ ನಿದ್ದೆಗಿಟ್ಟು ನಿನ್ ಚಿಕ್ಕ ವಯಸ್ಸಿನಿಂದ ಕಬಡ್ಡಿ ಹೇಳ್ಕೊಟ್ಟಿದ್ದಕ್ಕೆ ತಾನೇ ನೀನ್ ಕಬಡ್ಡಿ ಕಲ್ತಿದ್ದು. ಇಲ್ದಿದ್ರೆ ಹೇಗೋ ಬರ್ತಿತ್ತು ನಿನಗೆ ಕಬಡ್ಡಿ. ನೀನ್ ಅವ್ರ ಹತ್ರ ಕೇಳ್ದೆ ಅಲ್ವಾ, ನೀವ್ ಯಾಕೆ ನ್ಯಾಷನಲ್ ಪ್ಲೇಯರ್ ಆಗ್ಲಿಲ್ಲ ಅಂತ? ಅವ್ರು ಆಗ್ದಿದ್ದಕ್ಕೆ ನಿನ್ನನ್ನ ನ್ಯಾಷನಲ್ ಪ್ಲೇಯರ್ ಆಗಿ ಮಾಡ್ತಿರೋದು. ಅವ್ರ ಕನ್ಸನ್ನ ಮರೆತು ನಿನ್ ಮೂಲಕ ಅವ್ರ ಕನ್ಸನ್ನ ನನ್ಸ್ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಅವ್ರ ತ್ಯಾಗನೇ ಮರ್ತ್ಬಿಟ್ಟಿಯಲ್ಲೋ.